ಮಂಜುನಾಥ್ ಅಂತ ರಾಧಾ ಅವರು ಅಜ್ಪಾಲ್ನ ಬರೀಬೇಕು ಅಂತ ಹೇಳಿ ನನ್ನ ಹಿಂಸೆ ಕೊಡ್ತೇವೆ, ಕೊಲೆ ಮಾಡ್ತೀನಿ ಅಂತ ಹೇಳಿ ನಾನು ಬೆಂಗಳೂರಿಗೆ ಹೋಯ್ತೆ ಹಾಸ್ಪಿಟ್ಲಿಗೆ. ನನ್ನ ಹೆಂಡತಿ ಹತ್ರ ಹೋಗಿ ಕೊಲೆ ಮಾಡ್ತೀನಿ ಗಂಡ ಎಲ್ಲವನ್ನ ಹೇಳು ಅಂತ ಹೇಳಿ ಬೆದರಿಕೆ ಹಾಕಿದೆ. ಮನೆ ತಕ್ಕ ಹೋಗಿ ಮಚ್ಚು ಕುಡ್ಲೆಲ್ಲ ತಗೊಂಡೋಗಿ ಕೊಲೆ ಮಾಡಿರ್ತೀವಿ. ನಮ್ಮ ಮನೆಯವ್ರನ್ನ ಗಲಾಟೆ ಮಾಡಿದ್ರು. ಆಮೇಲೆ ಕೊನೆಗೆ ನನಗೆ ಮನೆ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಊರಿಗೆ ಹೋಗ್ಬೋದ ನೆನ್ನೆ ಅರಸೀಕೆರೆ ಕೋರ್ಟ್ ಇತ್ತು, ಕೋರ್ಟಿಂದ ಹೋಗಿದ್ದೆ. ಅಲ್ಲೂ ಸಹ ಕೊಲೆ ಮಾಡ್ತೀನಿ ಅಂತೇಳಿ ನನ್ನ ಭಯ ಬೆದರಿಕೆ ಹಾಕಿದೆ. ರಜ್ಪಾಲನ್ನ ಬರ್ಕೊಡು, ನೀವು ಅನಾಥಾಶ್ರಮಕ್ಕೆ ಹೋಗು, ನೀವು ಇದ್ದುವೆ ಹಾಸ್ಪಿಟಲ್ ಇದ್ದೆ. ಮನೆಯವರು ಸ್ವಲ್ಪ ಮಾಡಿ ಹುಷಾರ್ ಮಾಡ್ಕೊಂಡು ಕರ್ಕೊಂಡ್ಬಂದು, ಆದ್ರೆ ಊರಿಗೆ ಹೋಗ್ಬಿಡ್ತೇ ಇಲ್ಲ. ಮಾಡೇ ಮಾಡ್ತೀನಿ, ಕೊಲೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನನ್ನ ಮಕ್ಕಳು ರೋಹಿತ್ ಕುಮಾರು, ಹೇಮಂತ್ ಕುಮಾರು, ಹರ್ಷಿತ್ ಕುಮಾರ್ ಅಂತ 3 ಜನ. ಹಿಂದೆ ಒಂದು ಹರ್ಷಿತ್ ಕುಮಾರು, ರೋಹಿತ್ ಕುಮಾರು, ಹೇಮಂತ್ ಕುಮಾರ್ ತೋಟ 200 ಗಿಡ ತೋಟ, ಒಂದೊಂದು ಎಕರೆ ಹೊಲ ಬಂದಿದೆ. ಪೊಲೀಸ್ಗೆ ಅವ್ರು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಅವ್ರು ಸೂರಜ್ ರೇವಣ್ಣ ಇದ್ದಾನೆ, ಬರ್ಸ್ಕೊಂಡ್ರೆ ಮುಚ್ಲಿಕ್ಕೆ, ಆ ಮುಚ್ಲಿಕ್ಕೆ ಏನಾಗುತ್ತೆ ಅಂತ ನಾವು ಅವ್ರಿಗೆ ನಿಮ್ದೇ ಪೊಲೀಸ್ ಸ್ಟೇಷನ್ ಅವ್ರು ಸಪೋರ್ಟ್ ಮಾಡಿ ನಮ್ಗೆ ಮಾಡಿದ್ರೆ ಏನ್ ಮಾಡ್ತೀವಿ ಸೂರಜ್ ರೇವಣ್ಣ ಕೊಟ್ಟು ಹೇಳ್ತೀನಿ ನಾವು ಸರಿ. ಅದು ಯಾವ್ದು ನಮಗೆ ಅಷ್ಟು ಪರಿಚಯ ಇಲ್ಲ ಸರ್. ನೀವು ಕೊಡಿ ಅವ್ರು ಸೂರಜ್ ರೇವಣ್ಣ ಅಂತ ಈಗ ನಾವು ಸೂರಜ್ ರೇವಣ್ಣ ಅಂತ ಹೇಳ್ತಾನೆ. ಕೊಲೆ ಮಾಡಿ ಪುಡಿಸ್ಕೆ ಬಂದಿದ್ದಕ್ಕೆ ನಮ್ಮ ಮನೆಯವ್ರು ಕೇಳಿ ನಾನಿಲ್ಲ. ಮದುವೆ ಆಗತಕ್ಕ ಬಂದಿಲ್ಲ, ಮಕ್ಕಳು ಊರ್ ಬಿಟ್ಟು ಹೋಗಿದ್ರು. ಆಮೇಲೆ ಮದುವೆ ಮಾಡಿ ಆದ್ಮೇಲೆ 1 ವರ್ಷಕ್ಕೆ ಸೊಸೆ ಬಂದ್ಮೇಲೆ ಸಿಕ್ಕಾಬಿಟ್ಟೆ ಮನೆ ವರದಕ್ಷಿಣೆ ಕೇಸ್ ಕೊಡ್ತೀವಿ ಎಲ್ಲಾ ಸ್ಟೇಷನ್ ಅಂದ್ರೆ, ನಿಮ್ಮನ್ನ ಒಳಗೆ ಹಾಕ್ಸ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಸೊಸೆ ವರದಕ್ಷಿಣೆ ಕೇಸ್ ಕೊಟ್ಟಿದ್ರು ಗಂಡಸಿಲಿ. ನಾವು ಸ್ವಾಮಿ ಮದುವೆ ಬೇರೆ ಆಗಿ ಅವ್ರಿಗೆಲ್ಲ ಹಸು ಕಾರ್ಡ್ ಹಂಚ್ಕೊಬಿಟ್ಟಾರೆ. ಅವ್ರು ಬೇರೆ ಆಗಿಲ್ಲ, ಹಂಚ್ಕರಿ ಒಂದು 6 ವರ್ಷ ಆಗಿದೆ. ನಾವೇ ಜೀವನ ಮಾಡ್ತೇವಿ, ನಾವು ಸ್ವಂತ ಜೀವನ ಮಾಡ್ತಾ ಇದೀವಿ. ಮತ್ತೆ ಹೆಂಗೆ ವರದಕ್ಷಿಣೆ ಕೇಸ್ ಬರುತ್ತೆ? ನಾವಿಲ್ಲದೆ ಬೇರೆ ಮಾಡ್ತಿರ್ತಾವ. ಇನ್ನು ಹೊಸಮನೆ ದೇವ್ರು ಮಾಡಕ್ ಬಿಡೋದಿಲ್ಲ, ನೀನು ತಿಥಿ ಮಾಡ್ತೀನಿ ಅಂತ ಹೇಳಿ ನಮ್ಮ ನಮಗೀಗ ನಾವೆಲ್ಲ ಯಾಲಕ್ಕಿ ಅಡಿಕೆ ಕಾಫಿ ಹಾಕಿದೀವಿ, ಇನ್ನು ಫಸಲು ಬರ್ತಾ ಇಲ್ಲ. ಹಸಿಕೆರೆ ಗಣಸಿ ಬರುತ್ತೆ, ಕಾಫಿ ಬರುತ್ತೆ. ಈಗೆಲ್ಲ ಈಗ ಚೆನ್ನಾಗಿದೆ. ಇನ್ನೊಬ್ಬ ನಾವು ಕಂಡಕ್ಟರ್ ಹಾಕಿರೋದು ನೋಡಿ ನಾವು ಹಾಕಿದ್ವಿ. ಹಚ್ಪಾಲ ಉಳ್ಕೊಂಡಿದ್ವಿ, ಅಲ್ಲಿ ಕಾಯಿ ಕೆಡೋಕ್ಕೂ ಬಿಡ್ತಾ ಇಲ್ಲ. 4 ಎಕರೆ ಅದು ಪಿತ್ರಾಜಿತ, ಸ್ವಂತ ಕೊಂಡು ಜಾರಿ ಕೊಟ್ಟಿಲ್ಲ, ಅದ್ ನಾವ್ ಇಟ್ಕೊಂಡಿದ್ವಿ. 1 ಎಕರೆ ಅದ ಅದನ್ನು ಕೊಡಿ ಅಂತ ಹಂಚ್ಬಿಟ್ಟಿದೀವಿ. ಇಟ್ಕೊಂಡಿದ್ವಿ. ಆಮೇಲೆ ಸಾಲ ತೀರ್ಸಲ್ಲ ನಾವು ಅಂತ ಅವ್ರು ಯಾವ ಕೇಳಿ, ಅದೇ ಸಾಲ ಮಾಡಿದ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಾವು 24 ಬೋರ್ ಕೊರ್ಸಿದ್ವಿ. ಎಲ್ಲ 1000 ನಡಿ 1100 ನಡಿ ಬೋರು ಸಾಲ ಬೇಕಾದ್ರೆ. ಬ್ಯಾಂಕ್ ಸಾಲ, ಕೈಗಾರ ಸಾಲ ಇದೆ. ಮಾಡಿಸ್ಕೊಡಿ. ಅವ್ರು ಮದುವೆ ಮಾಡಕ್ ಸಾಲ ಮಾಡಿದ್ದು. ಮತ್ತೆ 2ನೇನು ಲವ್ ಮ್ಯಾರೇಜ್ ಆಗಿದ್ದ. ಮೊದಲನೇನು ಅವನ್ ಎಲೆಕ್ಷನ್ ನಿಂತಾಗ 10-15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ನಿಲ್ಲೇಬೇಕು, ತವಾಗ್ಲು ಗಲಾಟೆ ಮಾಡಿದೆ. ಯಾರೋ ನಿಮ್ಮಂತ ಪುಣ್ಯ ಮಾಡೇ ಹತ್ರ ಹೋದ್ರೆ ಗೆದ್ದು ಏನೋ ಮಾಡ್ಕೊಂಡು ಮಾಡಿದ್ರು. ಗ್ರಾಮ ಪಂಚಾಯತ್ ನಿಂತ ಗೆಲ್ಲಲ್ಲ, ಸೋತ್ಬಿಟ್ಟ. ಸರಿಯಾದ ರೀತಿ ಬೇಗ ಮಾಡಿದ್ವಿ. ನಾನು ಮಾಡ್ಕೊಡ್ದು ಹೋದ್ರೆ ನಾನು ವಿಷಯ ಕುಡಿತೀನಿ ಅಂತ ಗಲಾಟೆ ಮಾಡಿದ. ಅದು ಹಂಚ್ಕೊಟ್ಟಿದೀವಿ, ಕಾರ್ಯಕರ್ತ ಮಾಡಿದೀವಿ. ಅವರು ಬರ್ಸ್ಕೊತ ಇಲ್ಲ ನನ್ನಿಂದ. ಅದೇ ಅಜ್ಪಾನ್ ಬರ್ಕೊಡು, ಇಲ್ಲ ಬರ್ಕೊಡ್ಕೊಂಡು ಅನಾಥಾಶ್ರಮಕ್ಕೆ ಹೋಗಿ ಜೂನ್ಗೆ ನಮಗೆ 4 ಎಕರೆ ಬಂದಿದೆ. ನಮಗೆ ಒಂದು 3 ಎಕರೆ 78 ಫುಟ 4 ಎಕರೆ ಬಂದಿದೆ. ಜೀವನಕ್ಕೆ ಇಟ್ಕೊಂಡಿದ್ವಿ. ಅದನ್ನು ಕೊಡಿ ಅಂತ ಅದು ಬರ್ಕೊಂಡು. ಆಮೇಲೆ ಕಾಯಿ ಕೆಡೋಕ್ ಬಿಡೋದಿಲ್ಲ ಲೇಬರ್ ಇವರು. ಅವನು ಇಲ್ಲೇ ಅವನು ಬರ್ಕೊಡಿ ಅಂತ ಬಂದು ನನಗೆ ಟಾರ್ಚರ್ ಕೊಟ್ಟ. ಆಮೇಲೆ ನಡಿಯಪ್ಪ ನೀವು ಬರ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಬರ್ಕೊಟ್ಟೆ 1 4 ಎಕರೆನ. ಇವರು ಅಜ್ಪಾನ್ ಬರ್ಕೊಟ್ರು ಮಾತ್ರ ಬರ್ಸ್ಕೊತೀವಿ ಅಂದ್ರು, ಬರ್ಕೊಟ್ಟೆ.
ಅದು ಏನಾಯ್ತು ಈ ಪಾಲಿಕೆ ಪ್ರಕಾರ ಮಾಡಿಲ್ಲ. ಇವರು ಅಜ್ಪಾಲ್ನ ಬರ್ಕೊಡಿಲ್ಲ ಕಚ್ಚ ಆಗ್ತೀವಿ ಅಂತ ನೆನ್ನೆ ಮನೆ ಮೈತ್ರಿ ಓಡಿಸಿ